ಒಬ್ಬ ಸಾಮಾನ್ಯ ವಕೀಲನಾಗಿ ವೃತ್ತಿಜೀವನವನ್ನ ಆರಂಭಿಸಿದ ವಿಜೇಂದ್ರ ಅವರು ಇಂದು ರಾಜ್ಯ ರಾಜಕೀಯದ ಪ್ರಭಾವಿ ನಾಯಕರಾಗಿ ಬೆಳೆದು ನಿಂತಿರುವುದು ನಮಗೆಲ್ಲ ಗೊತ್ತೇ ಇದೆ. ಆದರೆ ರಾಜಕೀಯಕ್ಕೆ ಬರುವ ಮೊದಲು ಇವರ ಆಸ್ತಿ ಮತ್ತು ಸಂಪಾದನೆ ಎಷ್ಟಿತ್ತು, ರಾಜಕೀಯ ಪ್ರವೇಶದ ನಂತರ ಇವರ ಒಟ್ಟು ಆಸ್ತಿ ಮೌಲ್ಯದಲ್ಲಿ ಆದ ಬದಲಾವಣೆಗಳೇನು, ಇವರ ಚುನಾವಣಾ ಅಫಿಡವಿಟ್ಗಳು ಹೇಳುವ ಸತ್ಯವೇನು, ಇವರ ಆರಂಭಿಕ ವೃತ್ತಿಜೀವನದಿಂದ ಹಿಡಿದು ಇಲ್ಲಿಯವರೆಗೆ ಇವರ ಆಸ್ತಿ ಸಂಪತ್ತಿನ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ BY ವಿಜೇಂದ್ರ ಅವರ ಬೆಳವಣಿಗೆಯನ್ನ ಕೇವಲ ಒಬ್ಬ ರಾಜಕಾರಣಿಯ ಉದಯವಾಗಿ ನೋಡದೆ ಒಂದು ಪ್ರಭಾವಶಾಲಿ ರಾಜಕೀಯ ಕುಟುಂಬದ ಉತ್ತರಾಧಿಕಾರ ಮತ್ತು ಉದ್ಯಮಶೀಲತೆಯ ವಿಶಿಷ್ಟ ಸಂಯೋಜನೆಯಾಗಿ ವಿಶ್ಲೇಷಿಸಬೇಕಾಗುತ್ತೆ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಎರಡನೇ ಪುತ್ರರಾಗಿರುವ ವಿಜೇಂದ್ರ ಅವರು ರಾಜಕೀಯಕ್ಕೆ ಅಧಿಕೃತವಾಗಿ ಪ್ರವೇಶಿಸುವ ಮುನ್ನವೇ ತಮ್ಮ ಆರ್ಥಿಕ ಅಡಿಪಾಯವನ್ನ ಗಟ್ಟಿ ಮಾಡಿಕೊಂಡ್ರು. ಸ್ನೇಹಿತರೆ, ಬೂಕನಕೆರೆ ಯಡಿಯೂರಪ್ಪ ವಿಜಯೇಂದ್ರ ಅವರು ನವೆಂಬರ್ 5, 1975ರಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದ್ರು. ಲಿಂಗಾಯತ ಸಮುದಾಯದ ಪ್ರಬಲ ಉಪಪಂಗಡವಾದ ಬಣಜಿಗ ಸಮುದಾಯಕ್ಕೆ ಸೇರಿದ ಇವರ ಕುಟುಂಬವು ಕರ್ನಾಟಕದ ಸಾಮಾಜಿಕ ಮತ್ತು ರಾಜಕೀಯ ಸ್ತರಗಳಲ್ಲಿ ದಶಕಗಳಿಂದಲೂ ಪ್ರಭಾವಶಾಲಿಯಾಗಿದೆ. ಯಡಿಯೂರಪ್ಪ ಅವರು ರಾಜ್ಯದ ಹಿರಿಯ ನಾಯಕರಾಗಿ ಬೆಳೀತಾ ಇದ್ರೆ, ವಿಜೇಂದ್ರ ಅವರು ಶಿಕಾರಿಪುರದ ಮಣ್ಣಿನ ವಾತಾವರಣದಲ್ಲೇ ಬೆಳೆದ್ರು. ಇವರ ತಾಯಿ ಮೈತ್ರಾದೇವಿಯವರು ಕುಟುಂಬದ ಆಂತರಿಕ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ವಿಜೇಂದ್ರ ಅವರ ಆರಂಭಿಕ ಜೀವನವು ರಾಜಕೀಯ ಸಿದ್ಧಾಂತಗಳ ನಡುವೆಯೇ ಕಳೆದ್ರೂ ಕೂಡ ಇವರು ನೇರವಾಗಿ ರಾಜಕೀಯಕ್ಕೆ ಬರದೆ ಶೈಕ್ಷಣಿಕ ಮತ್ತು ವೃತ್ತಿಪರ ಅರ್ಹತೆಯನ್ನ ಪಡೆಯಲು ಮೊದಲ ಆದ್ಯತೆಯನ್ನ ನೀಡಿದ್ರು. ಇದು ಇವರ ನಂತರದ ಜೀವನದ ಆರ್ಥಿಕ ನಿರ್ಧಾರಗಳ ಮೇಲೆ ಬಲವಾದ ಪ್ರಭಾವವನ್ನ ಬೀರ್ತು. ಕುಟುಂಬದ ವ್ಯವಹಾರಗಳು ಮತ್ತು ರಾಜಕೀಯ ಉತ್ತರಾಧಿಕಾರದ ನಡುವೆ ಸಮತೋಲನ ಸಾಧಿಸುವ ಕಲೆ ಇವರಿಗೆ ಮನೆಯಿಂದಲೇ ಬಂತು. ಸ್ನೇಹಿತರೆ, ವಿಜೇಂದ್ರ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಮುಗಿಸಿದ ನಂತರ ಕಾನೂನು ಪದವಿಯನ್ನ ಆರಿಸಿಕೊಂಡ್ರು. ಬೆಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಬರುವ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಕಾನೂನು ಕಾಲೇಜಿನಲ್ಲಿ ಇವರು LLB ಪದವಿಯನ್ನ ಪೂರ್ಣಗೊಳಿಸಿದ್ರು. 2000ನೇ ಇಸವಿಯಲ್ಲಿ ಕಾನೂನು ಪದವೀಧರರಾದ ಇವರು ಬೆಂಗಳೂರಿನಲ್ಲಿ ವಕೀಲರಾಗಿ ತಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರು. ವಕೀಲರಾಗಿ ಇವರು ಕೆಲವು ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ರು. ಈ ಅವಧಿಯಲ್ಲಿ ಇವರು ಪಡೆದ ಕಾನೂನು ಜ್ಞಾನವು ನಂತರದ ದಿನಗಳಲ್ಲಿ ಇವರ ವ್ಯವಹಾರಿಕ ಮಾತುಕತೆಗಳು ಮತ್ತು ರಾಜಕೀಯ ತಂತ್ರಗಾರಿಕೆಗಳಿಗೆ ಒಂದು ಭದ್ರ ಬುನಾದಿಯನ್ನ ಒದಗಿಸಿತು. ವಕೀಲ ವೃತ್ತಿಯು ಇವರಿಗೆ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನ ಉನ್ನತ ವಲಯಗಳಲ್ಲಿ ಸಂಪರ್ಕಗಳನ್ನ ಬೆಳೆಸಲು ನೆರವಾಯಿತು. ಆದರೆ ಇವರ ಆಸಕ್ತಿ ಕೇವಲ ನ್ಯಾಯಾಲಯದ ಕಲಾಪಗಳಿಗೆ ಸೀಮಿತವಾಗದೆ ಉದ್ಯಮದ ಕಡೆಗೆ ತಿರುಗ್ತು. ಇನ್ನು ಸ್ನೇಹಿತರೆ, ರಾಜಕೀಯಕ್ಕೆ ಅಧಿಕೃತವಾಗಿ ಬರುವ ಮುನ್ನವೇ ವಿಜಯೇಂದ್ರ ಅವರು ರಿಯಲ್ ಎಸ್ಟೇಟ್, ಆಟೋಮೊಬೈಲ್ಸ್ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಇವರ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಘಟ್ಟವು 2006ರಿಂದ ಆರಂಭವಾಯಿತು ಎಂದು ಹೇಳಬಹುದು. ಇದು ಇವರ ತಂದೆ BS ಯಡಿಯೂರಪ್ಪ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮತ್ತು ನಂತರ ಮುಖ್ಯಮಂತ್ರಿಯಾದ ಅವಧಿಯ ಸಮಯದಲ್ಲಿ ವಿಜಯೇಂದ್ರ ಅವರ ಉದ್ಯಮ ಪಯಣದ ಅತ್ಯಂತ ಮಹತ್ವದ ಮೈಲುಗಲ್ಲು ಧವಳಗಿರಿ ಪ್ರಾಪರ್ಟಿ ಡೆವಲಪರ್ಸ್ ಸ್ಥಾಪನೆ. ಇದು ಮಾರ್ಚ್ 27, 2006ರಂದು ನೋಂದಾಯಿಸಲ್ಪಟ್ಟಿತು. ಈ ಸಂಸ್ಥೆಯು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಆಕ್ಟಿವ್ ಆಗಿದ್ದು ಬೆಂಗಳೂರು ಮತ್ತು ರಾಜ್ಯದ ಇತರ ಭಾಗಗಳಲ್ಲಿ ಭೂಮಿ ಖರೀದಿ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದೆ. ಈ ಕಂಪನಿಯ ಮೂಲಕ ಇವರು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಭಾರೀ ಪ್ರಮಾಣದ ಹೂಡಿಕೆಯನ್ನ ಮಾಡಿದ್ರು. ಕಂಪನಿಯ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿದೆ. ಈ ಅವಧಿಯಲ್ಲಿ ಗಳಿಸಿದ ಆಸ್ತಿಯು ಇವರ ಒಟ್ಟು ಸಂಪತ್ತಿನ ಬಹುದೊಡ್ಡ ಭಾಗವಾಗಿ ಮಾರ್ಪಡ್ತು. ಇನ್ನು ವಿಜೇಂದ್ರ ಅವರು ಕೇವಲ ರಿಯಲ್ ಎಸ್ಟೇಟ್ ಗಳಿಗೆ ಸೀಮಿತವಾಗದೆ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನ ಮಾಡಿದ್ರು. ಅಫಿಡವಿಟ್ ನ ಮಾಹಿತಿಯ ಪ್ರಕಾರ ಇವರು ಕೆಲವು ಕಂಪನಿಗಳಲ್ಲಿ ಪ್ರಮುಖ ಪಾಲನ್ನ ಹೊಂದಿದ್ರು. ಮೊದಲನೇದು ಆಟೋಮೊಬೈಲ್ಸ್ ಕ್ಷೇತ್ರ. ಭಗತ್ ಮೋಟಾರ್ಸ್, ಮೈತ್ರಿ ಮೋಟಾರ್ಸ್ ಮತ್ತು ಜಾನ್ಸಿ ಆಟೋಮೇಟಿವ್ ಕಂಪನಿಗಳ ಮೂಲಕ ವಾಹನ ಮಾರಾಟ ಮಳಿಗೆಗಳನ್ನ ನಡೆಸ್ತಾ ಇದ್ರು. ಇನ್ನು ಎರಡನೆಯದ್ದು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಹೂಡಿಕೆಯನ್ನ ಮಾಡುವ ಮೂಲಕ ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲಿ ಪ್ರವೇಶವನ್ನ ಮಾಡಿದ್ರು. ಇನ್ನು ಮೂರನೆಯದ್ದು ಕೈಗಾರಿಕಾ ಉತ್ಪನ್ನಗಳ ಘಟಕಗಳಲ್ಲೂ ಕೂಡ ಇವರ ಪಾಲುದಾರಿಕೆ ಇತ್ತು. ಈ ವ್ಯವಹಾರಗಳು ವಿಜಯೇಂದ್ರ ಅವರಿಗೆ ರಾಜಕೀಯಕ್ಕೆ ಬರುವ ಮೊದಲೇ ಕೋಟ್ಯಾಂತರ ರೂಪಾಯಿಗಳ ವಾರ್ಷಿಕ ಆದಾಯವನ್ನ ತಂದುಕೊಡ್ತಿದ್ವು. ಇವರ 2021-22ನೇ ಸಾಲಿನ ಆದಾಯ ತೆರಿಗೆ ITR ಪ್ರಕಾರ ಇವರ ವೈಯಕ್ತಿಕ ಆದಾಯವೇ 1.25 ಕೋಟಿಗಿಂತ ಹೆಚ್ಚಿತ್ತು. ಸ್ನೇಹಿತರೆ, ವಿಜಯೇಂದ್ರ ಅವರು 2018ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಧಿಕೃತವಾಗಿ ರಾಜಕೀಯಕ್ಕೆ ಪ್ರವೇಶವನ್ನ ಮಾಡಿದ್ರು.
ಮೊದಲ ಬಾರಿಗೆ ಭಾರತೀಯ ಜನತಾ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಇವರು ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಯುವ ಮತದಾರರನ್ನ ಸೆಳೆಯುವಲ್ಲಿ ಯಶಸ್ವಿಯಾದರು. ವರುಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ವಿರುದ್ಧ ಸ್ಪರ್ಧಿಸಲು ಸಿದ್ಧರಾಗಿದ್ದರು. ಕೊನೆಯ ಕ್ಷಣದಲ್ಲಿ ಪಕ್ಷದ ಹೈಕಮಾಂಡ್ ಇವರಿಗೆ ಟಿಕೆಟ್ ನಿರಾಕರಿಸಿತು. ಆದರೆ ಇವರು ಪಕ್ಷದ ಆಂತರಿಕ ಸಂಘಟನೆಯಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ತಲೇ ಹೋದರು. 2019 ಮತ್ತು 2020 ಉಪಚುನಾವಣೆಗಳಲ್ಲಿ ವಿಶೇಷವಾಗಿ ಕೆಆರ್ ಪೇಟೆ ಮತ್ತು ಶಿರಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಗೆಲುವಿಗೆ ಇವರು ರೂಪಿಸಿದ ತಂತ್ರಗಾರಿಕೆ ಇವರಿಗೆ ಚುನಾವಣಾ ಚಾಣಕ್ಯ ಎಂಬ ಹೆಸರನ್ನ ತಂದುಕೊಡ್ತು. ಇದರ ಪ್ರತಿಫಲವಾಗಿ 2020ರಲ್ಲಿ ಇವರನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಅಂತಿಮವಾಗಿ ನವೆಂಬರ್ 2023ರಲ್ಲಿ ಇವರು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಉನ್ನತ ಸ್ಥಾನಕ್ಕೇರಿದ್ರು. ಸ್ನೇಹಿತರೆ, 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಶಿಕಾರಿಪುರ ಕ್ಷೇತ್ರದಿಂದ ಸ್ಪರ್ಧಿಸಿದ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಸಲ್ಲಿಸಿದ ಆಸ್ತಿ ವಿವರಗಳು ಇವರ ಆರ್ಥಿಕ ಸಾಮ್ರಾಜ್ಯದ ನೈಜ ಚಿತ್ರಣವನ್ನ ನೀಡುತ್ತವೆ. ಇವರ ಮತ್ತು ಇವರ ಕುಟುಂಬದ ಒಟ್ಟು ಆಸ್ತಿಯ ಮೌಲ್ಯ ಬರೋಬ್ಬರಿ 126.18 ಕೋಟಿಗೂ ಅಧಿಕ ಎಂದು ಘೋಷಿಸಲಾಗಿದೆ. ವಿಜೇಂದ್ರ ಅವರ ವೈಯಕ್ತಿಕ ಚರಾಸ್ತಿಗಳ ಮೌಲ್ಯ ಸುಮಾರು 46.82 ಕೋಟಿಗಳಾಗಿದ್ರೆ ಇವರ ಪತ್ನಿ ಪ್ರೇಮ ಅವರ ಹೆಸರಿನಲ್ಲಿ 7.85 ಕೋಟಿ ಮೊತ್ತದ ಚರಾಸ್ತಿಗಳಿವೆ. ವಿಜೇಂದ್ರ ಅವರು ಆಟೋಮೊಬೈಲ್ಸ್ ವ್ಯವಹಾರದಲ್ಲಿದ್ದರೂ ಕೂಡ ತಮ್ಮ ಹೆಸರಿನಲ್ಲಿ ಯಾವುದೇ ಐಷಾರಾಮಿ ಕಾರುಗಳನ್ನು ಹೊಂದಿಲ್ಲ ಎಂಬುದು ಗಮನಾರ್ಹ. ಇವರ ಬಳಿ ಕೇವಲ 2006ರಲ್ಲಿ ಖರೀದಿಸಿದ ಒಂದು ಟ್ರ್ಯಾಕ್ಟರ್ ಮತ್ತು ಟ್ರೈಲರ್ ಮಾತ್ರ ಇದೆ. ಇನ್ನು ವಿಜೇಂದ್ರ ಮತ್ತು ಇವರ ಪತ್ನಿ ಒಡೆತನದ ಸ್ಥಿರಾಸ್ತಿಗಳ ಒಟ್ಟು ಮೌಲ್ಯ 70.11 ಕೋಟಿ ಎಂದು ಅಂದಾಜಿಸಲಾಗಿದೆ. ಈ ಆಸ್ತಿಗಳು ಕೃಷಿ ಭೂಮಿ, ವಾಣಿಜ್ಯ ಸಂಕೀರ್ಣಗಳು ಮತ್ತು ವಸತಿ ಕಟ್ಟಡಗಳನ್ನು ಒಳಗೊಂಡಿವೆ. ಮೊದಲನೇದಾಗಿ ಕೃಷಿ ಭೂಮಿ. ಶಿಕಾರಿಪುರ ಮತ್ತು ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶಾಲವಾದ ಕೃಷಿ ಜಮೀನುಗಳನ್ನು ಹೊಂದಿದ್ದಾರೆ. ಇನ್ನು ವಾಣಿಜ್ಯ ಆಸ್ತಿಗಳು. ಬೆಂಗಳೂರಿನ ಪ್ರಮುಖ ಬಡಾವಣೆಗಳಲ್ಲಿ ವಾಣಿಜ್ಯ ಕಟ್ಟಡಗಳು ಮತ್ತು ಕಚೇರಿ ಸ್ಥಳಗಳನ್ನು ಹೊಂದಿದ್ದಾರೆ. ಇನ್ನು ವಸತಿ ಕಟ್ಟಡಗಳು. ಬೆಂಗಳೂರು, ಶಿವಮೊಗ್ಗ ಮತ್ತು ಕಲಬುರಗಿಯಲ್ಲಿ ಒಟ್ಟು 7 ವಸತಿ ಕಟ್ಟಡಗಳು ಇವರ ಕುಟುಂಬ ಹೊಂದಿದೆ. ಇನ್ನು ನಿವೇಶನಗಳು. ದೊಡ್ಡಬಳ್ಳಾಪುರ, ರಾಮನಗರ ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಕೈಗಾರಿಕಾ ಮತ್ತು ವಸತಿ ಪ್ರದೇಶಗಳಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ. ಇನ್ನು ಆಸ್ತಿಗಳ ಜೊತೆಗೆ ವಿಜಯೇಂದ್ರ ಅವರು ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಸುಮಾರು 34.97 ಕೋಟಿ ಸಾಲ ಇರುವುದಾಗಿ ತಿಳಿಸಿದ್ದಾರೆ. ಈ ಸಾಲಗಳು ಬ್ಯಾಂಕ್ ಸಾಲಗಳು ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಪಡೆದ ವ್ಯವಹಾರಿಕ ಸಾಲಗಳಾಗಿವೆ. ಇನ್ನು ಸ್ನೇಹಿತರೆ, ವಿಜಯೇಂದ್ರ ಅವರು ಪ್ರಸ್ತುತ ಶಿಕಾರಿಪುರ ಕ್ಷೇತ್ರದ ಶಾಸಕರಾಗಿದ್ದಾರೆ. ಕರ್ನಾಟಕದ ಶಾಸಕರು ಪಡೆಯುವ ಸಂಬಳ ಮತ್ತು ಭತ್ಯೆಗಳು ಕಾಲಕಾಲಕ್ಕೆ ಬದಲಾಗುತ್ತಾ ಹೋಗುತ್ತೆ. 2025ರಲ್ಲಿ ಜಾರಿಗೆ ಬಂದ ಹೊಸ ತಿದ್ದುಪಡಿಯ ಪ್ರಕಾರ ಶಾಸಕರ ಸಂಬಳದಲ್ಲಿ ಗಣನೀಯ ಏರಿಕೆಯನ್ನ ಮಾಡಲಾಗಿದೆ. ಸದ್ಯಕ್ಕೀಗ ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ವೇಗವಾಗಿ ಬೆಳೀತಾ ಇರುವ ವಿಜಯೇಂದ್ರ ಅವರಿಗೆ ಬಿಜೆಪಿಯಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್